ಬೆಂಗಳೂರಿನಲ್ಲಿ ಜಿಬಿಎಗೆ ಸೇರಿದಂತ 5 ಎಕರೆ ಭೂಮಿಯನ್ನ ಕಬಳಿಸುವಂತ ಸಂಚ ಇದು. 5 ಎಕರೆ ಭೂಮಿಯಲ್ಲಿ ಮುಸ್ಲಿಮರಿಂದ ಅಕ್ರಮ ಶೆಡ್ಗಳ ನಿರ್ಮಾಣ ಆಗಿತ್ತು. ಅದು ಕೂಡ 5 ವರ್ಷದಿಂದ ಈಚೆಗೆ ಸರ್ಕಾರಿ ಭೂಮಿಯಲ್ಲಿ ನೂರಾರು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅಕ್ರಮ ಶೆಡ್ಗಳಲ್ಲಿದ್ದಂತಹ ಏರಿಯಾಗೆ ಫಕೀರ್ ಲೇಔಟ್, ವಾಸಿಂ ಲೇಔಟ್ ಅಂತ ಹೆಸರನ್ನು ಕೂಡ ಇಡಲಾಗಿತ್ತು. 188ಕ್ಕೂ ಹೆಚ್ಚು ಶೆಡ್ಗಳ ಪೈಕಿ 150 ಕುಟುಂಬಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದವು. ಬಿಹಾರ, ಜಾರ್ಖಂಡ್ನ 50ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ವು ಅನ್ನುವಂತ ವಿಚಾರ. ಕೋಗಿಲು ಲೇಔಟ್ ಬಳಿ ಸರ್ಕಾರಿ ಜಾಗ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಯಾರ ಲಾಬಿಗೂ ಕೂಡ ಮಣಿಯೋದಿಲ್ಲ ಅಂತ ಕೇರಳ ಸಿಎಂ ರಾಜಕೀಯಕ್ಕೆ ಸಚಿವ ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. ಕಸ ವಿಲೇವಾರಿಗೆ ಸೀಮಿತವಾದಂತಹ ಜಾಗಕ್ಕೆ ಅತಿಕ್ರಮ ಪ್ರವೇಶ ಆಗಿತ್ತು. ವೇಣುಗೋಪಾಲ್ ಹೇಳಿದ್ದು ಸರಿ, ಕೇರಳ ಸಿಎಂ ಹೇಳಿರೋದು ಸರಿಯಲ್ಲ. ಸರ್ಕಾರಕ್ಕೆ ಗಾಬರಿಯೂ ಇಲ್ಲ, ಹೆದರಿಕೆಯೂ ಆಗಿಲ್ಲ ಅಂತ ಹೇಳಿದ್ದಾರೆ. ಕೇರಳದಲ್ಲಿ ಪ್ರವಾಹ ಆದಾಗ ನಾವು ಕೂಡ ಅಲ್ಲಿ ವಸತಿಯನ್ನ ಕಲ್ಪಿಸಿಲ್ವಾ ಅಂತ ಕೇಳಿದ್ದಾರೆ. ವೇಣುಗೋಪಾಲ್ ಸಂಸದರು ಅವರಿಗೆ ಮಾತಾಡುವಂತಹ ಹಕ್ಕಿದೆ. ಅತಿಕ್ರಮ ಪ್ರವೇಶ ಮಾಡಿದವರಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋ ಮಾತನ್ನ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ, ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗ ಮೇಲೆ ಅತಿಕ್ರಮಣ ಪ್ರವೇಶ, ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಬಿಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲಿಸ್ಬೇಕು, ನಮ್ಮ ಕರ್ತವ್ಯ ಅದು. ಜನರಿಗೆ ಪುನರ್ವಸತಿ ಕಲಿಸೋದು ಸರ್ಕಾರದ ಜವಾಬ್ದಾರಿ. ಸಿ ಎಂ ಒಬ್ಬರೇ, ಸಿ ಎಂ, ಸೂಪರ್ ಸಿ ಎಂ, ಅನ್ಕಾನ್ಸ್ಟಿಟ್ಯೂಷನ್ ಅಥಾರಿಟಿ, ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಈ ಜನ ಅನ್ಕೋತಾರೆ ಅವ್ರಿಗೆ. ಬಟ್ ಎನಿ ಸಿಟಿಸನ್ ಇನ್ ಇಂಡಿಯಾ ಹ್ಯಾಸ್ ಗಟ್ ಎವ್ರಿ ರೈಟ್ ಟು ಸ್ಪೀಕ್ ಆನ್ ದಿ ಪೀಪಲ್ ದೋಸ್ ಹೂ ಡೋಂಟ್ ಹ್ಯಾವ್ ಶೆಲ್ಟರ್. ಯಾರಿಗೆ ಬೇಕಾದ್ರೂ ಒಬ್ಬ ಭಾರತದ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಜನರಿಗೆ ಅನಾನುಕೂಲ ಆದಾಗ, ಪುನರ್ವಸತಿ ಇಲ್ಲದೇ ಇದ್ದಾಗ, ಅನ್ಯಾಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಕೇರಳ ಸಿಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ? ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊತೀರಾ? ಹೇಗೆ? ಅದು ನಾವು ವಿರೋಧ ಮಾಡಲಿಲ್ವಲ್ಲ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ. ಅದು ರಾಜಕೀಯ ಮಾಡೋದು ಸರಿ ಇಲ್ಲ. ಅವರು ಏನು ಮುಖ್ಯಮಂತ್ರಿಗಳಲ್ವಾ? ಈ ಥರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ದಾರೆ ನನ್ನ ತಿಳಿದುವಂತು. ಆ ಜನರು ಬಡವರಿದ್ದಾರೆ, ನೀವು ಪುನರ್ವಸತಿ ಕಲಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.